ಎನ್ ಆಬ್ಜೆಕ್ಟ್ ಆಫ್ ಮಾಸ್ 15 kg 15 kg ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ ಆಫ್ 4 meter per second. ಆಯಿತು. ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ ಪೊಸೆಸ್ಡ್ ಬೈ ದ ಆಬ್ಜೆಕ್ಟ್? ಇವೆಲ್ಲ 1 mark ಕ್ವಶನ್ ಆಯಿತಾ. ಇಂಟ್ರಡಕ್ಷನ್ ಕ್ವಶನ್ನು ಹಾಗೆ ಕೊಟ್ಟಿರೋದು ಇದು. ಒಂದಿಲ್ಲ ಅಂಥೇಳಿ 2 marker ಬರ್ಬೋದು ಇದು. ಮೊದಲೇದಾಗಿ ಮಾಸ್ ಎಷ್ಟಿದೆ? 15 kg. ಆಮೇಲೆ ವೆಲಾಸಿಟಿ ಎಷ್ಟಿದೆ? 4 meter per second. ಅದು ಬಿಟ್ಟರೆ ಇನ್ನೇನಿಲ್ಲ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಆಫ್ mv². ಸೊ ದಿಸ್ ಈಸ್ ಈಕ್ವಲ್ ಟು ಹಾಫ್ ಮತ್ತು 15 ಇಂಟು 4 ಇಂಟು 4. ಸೊ ಏನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ? v² ನಾನು ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಪ್ಲಿಕೇಟೆಡ್ ನಂಬರ್ಸ್ ಇರುತ್ತಲ್ಲ, ಅದು ಸುಲಭವಾಗಿ ಹ್ಯಾಂಡಲ್ ಮಾಡ್ಬೋದು ನಾವು. ಸೊ ಸ್ಕ್ವೇರ್ನ ಯಾವತ್ತಿರೋ ಸ್ಕ್ವೇರ್ ಅಂತ ಹೇಳಿ ತೊಗೊಳಕ್ಕೆ ಹೋಗ್ಬಿಡಿ, 16 ಅಂತ ಬರೋಕ್ಕೆ ಹೋಗ್ಬಿಡಿ. ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಸುಲಭ ಒಪ್ಕೊತೀನಿ, ಆದರೆ ನಿಮ್ಮ ಎಕ್ಸಾಮ್ಸಲ್ಲೆಲ್ಲ ಕಾಂಪ್ಲಿಕೇಟೆಡ್ ನಂಬರ್ ಬಂದಾಗ ಈ ಥರ ಮಾಡ್ಕೊಂಡು ಒಳ್ಳೆಯದು. 30 ಆಮೇಲೆ 120 ಜೌಲ್. ಸೊ ಕೊನೆಯದಾಗಿ ದ ಕೈನೆಟಿಕ್ ಎನರ್ಜಿ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು 120 ಜೌಲ್ಸ್. ಅದೇ ನಿಮ್ಮ ಉತ್ತರ.